ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ದಾಸವಾಳ ಗಿಡಕ್ಕೆ ತುಂಬಾ ಇರುವೆ ಹತ್ತಿರೋದ್ರಿಂದ ಅದರದ್ದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿರಿ ಹುಳ ಹೆಂಗೆ ಹತ್ತಿದಾವು, ಅದು ತೊಗೊಂಡ್ಬಾಯಿ. ನೀವು ಒಂದು ಪ್ರಿಕಾಷನ್ ಏನು ತೊಗೋಬೇಕಂದ್ರೆ, ಇರುವೆ ಶುರು ಆದಂಗೆ ಇಮ್ಮಿಡಿಯೇಟ್ಲಿ ನೋಡ್ರಿ ಇಲ್ಲಾಗಿದೆ. 1 ಮಿನಿಟ್. ಈ ಥರ ಹುಳ ಬರ್ತಾವೆ. ಇದು ಬಿಳಿ ಹುಳು ರೋಗ ಅಂತಾರೆ, ಓಕೆನಾ. ಇವಕ್ಕೂ ಇರಿಬಿ ಭಾಳ ಮಾಡಿಬಿಡ್ತಾವೆ ಪಾಪ. ಗಿಡಗಳನ್ನ ಸಾಯಿಸೇ ಬಿಡ್ತಾವೆ. ಎಲೆ ಬೆಳಿಲಿಕ್ಕೆ ಕೊಡುವುದಿಲ್ಲ, ಮೊಗ್ಗು ಬಿಡ್ಲಿಕ್ಕೆ ಕೊಡುವುದಿಲ್ಲ. ಮೊಗ್ಗು ಬಂದ್ರೂ ಫುಲ್ ಅವು ಈ ಥರ ಮುದುಡ್ಕೊಂಡಾಗಿರ್ತವೆ. ನೋಡಿರಿ ಮಲ್ಗೆ ಗಿಡಕ್ಕೂ ಹಾಗೆ ಆಗದ. ಇದಕ್ಕೇನು ಮಾಡೋಣ ಅಂದರೆ, ಮೊದಲೇ ಮಾತು ಎಲ್ಲ ಕಟ್ಟಿಂಗ್ಸ್ ಮಾಡಿಬಿಡ್ರಿ. ಅಷ್ಟನ್ನು ಕಟ್ ಮಾಡಿ ತೆಗೆದುಬಿಡ್ರಿ. ಚಿಗಿತದ ಗಿಡ, ನೋ ಡೌಟ್. ಓಕೆ, ಮುಂದೆ ಚೆನ್ನಾಗಿ ಚಿಗಿತದ ಗಿಡ. ಇದೊಂದು ನಿಂಬೆ ಗಿಡ ಬೇರೆ ಬೆಳೆದದ, ಅದ ಪಾಟಲ್ಲಿ. ಅದು ಕಟ್ ಮಾಡಿ ಆತನ ತಡಿ. ಇಲ್ಲಿ ನೋಡ್ರಿ, ಇಲ್ಲೇ ಬಿಳಿ 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 ಹುಳು ಆಗಿದಾವ. ತೆಗೆದುಬಿಡಲ್ಲ, ಇದು ಹಾಕಲ್ಲ. ಏನು ಮಾಡೋಣ, ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟ ಹಾಕೊಂಡು ಕಟ್ಟಿಂಗ್ ಮಾಡಿ ಹೋಗ್ತೀವಿ. ಭಾಳ ಚಂದ ಚಂದ ಗಿಡಗಳು ತಂದು ಹಚ್ಚಿದ್ದೆ ಈಗ 2 ವರ್ಷದಿಂದ. ಇಲ್ಲಿ ನೋಡ್ರಿ ಒಂದು ಹೂ ಬಿಟ್ಟದ, ಭಾಳ ಚಂದದ ಗುಲಾಬಿ ಕಲರ್ ಇಂಥದ್ದು. ಇದು ಒಂದದ, ಇದು ದೊಡ್ಡ ಗಿಡ ಏನು ಕಾಣಿಸ್ತದಲ್ಲ, ಅದಿಷ್ಟು ದೊಡ್ಡ ಹೂ ಬಿಡ್ತದೆ, ಪಿಂಕ್ ಕಲರ್, ಭಾಳ ಚಂದದ. ಆಮೇಲೆ ಇಲ್ಲೊಂದು ರೆಡ್ ಅದ, ಇದು ಗಿಡ ರೆಡ್ ಕಲರ್ ಹೂ ಬಿಡ್ತದೆ. ರೆಡ್ ಅಂದ್ರೆ ಬ್ಲಡ್ ರೆಡ್ ದಾಸವಾಳ, ಭಾಳ ಚಂದದ. ಗಣಪನಿಗೆ ಬೇಕಂತ ಹೇಳಿ ತಂದು ಹಚ್ಚಿದ್ದೆ. ಆಮೇಲೆ ಇನ್ನೊಂದು ಯಾವ ಕಲರ್ ಅಂದ್ರೆ ಎಲ್ಲೋ ಅದ, ಎಲ್ಲೋ. ಇದು ಎಲ್ಲೋ, ಇದು ಗಿಡ ಏನದಲ್ಲ ಎಲ್ಲೋ, ಭಾಳ ಚಂದ ಬಿಡ್ತದೆ. ಇಷ್ಟು ದೊಡ್ಡ ಎಲ್ಲೋ ಹೂವು, ಅದರೊಳಗೆ ಮಿಡ್ಲಿಗೆ ರೆಡ್ ಕಲರ್ದು ಬರ್ತದೆ, ಭಾಳ ಚಂದದ. ಸೊ ನೀವೇನು ಮಾಡಿರಿ, ಗಿಡಕ್ಕೆ ಇರ್ಬಿ ಹತ್ಯಾವ ಅನ್ನೋದು ತಕ್ಷಣ ನೀವೇನು ಮಾಡ್ಬೇಕು, ಅದನ್ನೆಲ್ಲ ಜಾಡಿಸಿ ತೆಗೆದು ಒಂದಿಷ್ಟು ಉಪ್ಪು ನೀರು ಹಾಕಿಬಿಡ್ರಿ. ಸಿಂಪಡಿಸ್ರಿ, ನೀರು ಸುರಿಬೇಡ್ರಿ, ಬೇರಿಗೆ ಸತ್ತು ಹೋಗ್ಬಿಡ್ತಾವೆ. ನೀರು ಸಿಂಪಡಿಸ್ಬೇಕು. ಅದನ್ನು ರೆಡಿ ಮಾಡಿ ಇಟ್ಕೊಂಡೀನಿ. 1 ಚಮಚ ಉಪ್ಪು 1 ಬಕೆಟ್ ನೀರಿಗೆ ಮಿಕ್ಸ್ ಮಾಡಿಕೊಡ್ರಿ. ಈ ಥರ ಹಾಕ್ರಿ. ಈ ಥರ ಹಾಕೋದ್ರಿಂದ ಗಿಡಗಳು ಸಂರಕ್ಷಣೆ ಆಗ್ತದೆ, ಓಕೆನಾ. ವಿಡಿಯೋ ಲೈಕ್ ಆದರೆ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.